ಮೇ 4ರ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಹಲವು ಚಟುವಟಿಕೆಗಳು ಕೂಡ ನಡೀತಾ ಇರೋದು. ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ್ರು, ಸಿದ್ದರಾಮಯ್ಯ ತಮ್ಮ ಆಪ್ತರ ಸಭೆಯನ್ನ ಮಾಡಿದ್ರು. ಈಗ ಒಂದೊಂದೇ ಮುನ್ಸೂಚನೆಗಳು ಸಿಗ್ತಾ ಇದೆ. ಬದಲಾವಣೆ ನಿಶ್ಚಿತ ಅನ್ನೋ ರೀತಿಯ ಮುನ್ಸೂಚನೆ. ದೊಡ್ಡ ಮಟ್ಟದ ಬದಲಾವಣೆಯಾಗತ್ತೆ ಅನ್ನೋ ಮುನ್ಸೂಚನೆ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ. ನಾಯಕರ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಆ ಹೇಳಿಕೆಗಳಲ್ಲಿ ಸುಳಿವಿದೆ. ಬದಲಾವಣೆಯ ಸುಳಿವು ಕಾಣಿಸ್ತಾ ಇದೆ. ಮೇ 4ನೇ ತಾರೀಕು 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ, ಜೊತೆಗೆ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳು ಬೈ ಎಲೆಕ್ಷನ್ ಫಲಿತಾಂಶ ಪ್ರಕಟ ಆಗಿದೆ. ಅದಾದ ನಂತರ ಬದಲಾವಣೆಗಳು ನಿಶ್ಚಿತ ಅಂತ ಕಾಂಗ್ರೆಸ್ನ ಒಂದು ಬಣ ಹೇಳ್ತಾ ಇದೆ. ಒಂದಿಷ್ಟು ಚಟುವಟಿಕೆಗಳು ನಡೀತಾ ಇರೋದನ್ನು ನೋಡ್ತಾ ಇದ್ರೆ ಇರಬಹುದೇನೋ ಅಂತ ಅನಿಸ್ತಾ ಇದೆ. ಮೇ 4 ಉಪಚುನಾವಣೆಯ ಫಲಿತಾಂಶ, 15ನೇ ತಾರೀಕು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ, 20ನೇ ತಾರೀಕಿಗೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಭರ್ತಿಯಾಗುತ್ತೆ. 2.5 ವರ್ಷದಲ್ಲಿ ಬದಲಾವಣೆ ಅನ್ನೋ ಚರ್ಚೆಗಳು ನಡೆದಿತ್ತು. ಆದರೆ ಅದಾಗಲಿಲ್ಲ. ದೇವರಾಜ ಅರಸರ ದಾಖಲೆಯನ್ನು ಮುರಿತಾರೆ ಸಿದ್ದರಾಮಯ್ಯ. ಆ ನಂತರ ಬದಲಾವಣೆ ಅನ್ನೋ ಚರ್ಚೆಗಳಾಗಿತ್ತು, ಅದು ಆಗಲಿಲ್ಲ. ಬಜೆಟ್ ಮಂಡನೆಯಾಗತ್ತೆ, ಅದಾದ ನಂತರ ಬದಲಾವಣೆ ಅಂತ ಚರ್ಚೆಯಾಗಿತ್ತು, ಅದು ಆಗಲಿಲ್ಲ. ಈಗ ಚರ್ಚೆ ಆಗ್ತಾ ಇರೋದು 3 ವರ್ಷದ ಸನಿಹದಲ್ಲೂ ಬದಲಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.